ಖಾಂದಾನೆ ಕಳ್ಳರಿರೋದು ನಮಗೆ ಗೊತ್ತಿದೆ. ಆದರೆ ಇಡೀ ಊರೇ ಕಳ್ಳರಿರೋದು ಆಶ್ಚರ್ಯದ ವಿಷಯ. ಜೊತೆಗೆ ಈ ಕಳ್ಳರ ಊರಿಗೆ ಕುಖ್ಯಾತಿಯ ಜೊತೆಗೆ ಅದರದೇ ಆದ ಖ್ಯಾತಿ ಕೂಡ ಇದೆ. ಲೂಟಿಕೋರರ ಊರು ಸುಂದರ ಹುಡುಗಿಯರಿಗೆ ಫೇಮಸ್ಸು. ಇಲ್ಲಿರೋ ಪ್ರತಿಯೊಬ್ಬ ಕಳ್ಳನ ಹೆಂಡತಿನೂ ಹುಣ್ಣಿಮೆಯ ಚಂದಿರನಂತವಳು. ಅವರೆಲ್ಲ ಇಲ್ಲಿಗೆ ಅಡಿ ಇಡೋದರ ಹಿಂದೇನೂ ಒಂದು ಕಥೆ ಇದೆ. ಕ್ಷಣ ಮಾತ್ರದಲ್ಲಿ ಲಕ್ಷ ಲೂಟಿ ಮಾಡೋ ಚಾಣಾಕ್ಷ ಕಳ್ಳರ ಗ್ಯಾಂಗ್ ಅನ್ನ ಮೈಸೂರಿನ ಕ್ರೈಮ್ ಬ್ರಾಂಚ್ ಪೊಲೀಸರು ಶಿರಡಿಯಲ್ಲಿ ಅರೆಸ್ಟ್ ಮಾಡಿದ್ರು. ಅವರು ಅಲ್ಲಿಗೆ ಕದ್ದ ಕಾಸನ್ನ ಹುಂಡಿಗಾಕಿ ಬಾಬಾನ ಒಲಿಸ್ಕೊಳ್ತೀವಿ ಅನ್ನೋ ನಂಬಿಕೆಯಿಂದ ಹೋಗಿದ್ರೋ ಅಥವಾ ಮತ್ಯಾವುದೋ ಕಳ್ಳತನದ ಸ್ಕೆಚ್ ಹಾಕೊಂಡು ಅಲ್ಲಿಗೆ ಅಡಿ ಇಟ್ಟಿದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಬರೋಬ್ಬರಿ 29 ಜನ ಶಿರಡಿಯಲ್ಲಿ ಸೆರೆ ಸಿಕ್ಕಿದ್ರು. ಅವರ ಹತ್ರ ಒಂದು ಮ್ಯಾಪ್ ಇತ್ತು. ಮ್ಯಾಪ್ ಆಫ್ ಇಂಡಿಯಾ ಇದೆ, ತಮಿಳದಲ್ಲಿ ಇದೆ. ಆದರೆ ಇದೆಲ್ಲ ನಮಗೆ ಕಂಪ್ಲೀಟ್ ಮಾಹಿತಿ ಇರಬೇಕು, ಎಲ್ಲಿಂದ ಎಲ್ಲಿ ಹೇಗೆ ಹೋಗಬೇಕು ಅಂತ ಹೇಳಿ ಆಲ್ ಇಂಡಿಯಾ ಮ್ಯಾಪ್ ತಗೊಂಡ್ಬಿಟ್ಟು ಇದು ನಾವು ಕೋರ್ಟ್ ಮುಂದೆ ಹಾಜರು ಮಾಡ್ತೀವಿ. ಅದಕ್ಕೆ ಒಂದು ಈ ಆಲ್ ಇಂಡಿಯಾ ಮ್ಯಾಪ್ ಇಟ್ಬಿಟ್ಟು ಆಲ್ ಇಂಡಿಯಾ ಆಪರೇಷನ್ ನಮ್ದಿದೆ ಅಂತ ಹೇಳಿ ತಮಿಳಲ್ಲಿ ಇದು ನೋಡಿ, ತಮಿಳಲ್ಲಿದೆ. ದೇಶದ ತುಂಬಾ ಓಡಾಡೋ ಈ ಕಳ್ಳರ ನೆಕ್ಸ್ಟ್ ಟಾರ್ಗೆಟ್ ಅದ್ಯಾವ ಬ್ಯಾಂಕ್ ಆಗಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇಶದಾದ್ಯಂತ ಇವರ ಮೇಲೆ ಸಾಕಷ್ಟು ಕೇಸ್ಗಳಿದ್ವು. ಇವರ ಏರಿಯಾ ಆಫ್ ಆಪರೇಷನ್ ಅಂತ ಕೇಳಿದಾಗ ದೇ ಹ್ಯಾವ್ ಹಿಟ್ ಬ್ಯಾಂಕ್ ಇನ್ ಕರೋಲ್ಬಾಗ್ ಇನ್ ನ್ಯೂ ಡೆಲ್ಲಿ, ಮಾಟುಂಗಾ ಅಲ್ಲಿ, ಬಾಂಬೆಯಲ್ಲಿ ಅವರು ಒಂದು ಬ್ಯಾಂಕಲ್ಲಿ ಇದೇ ಥರ ಅವರು ಮಾಡಿದ್ದಾರೆ. ಮತ್ತು ಹೈದರಾಬಾದಿಂದ ಈಗ ಮಾಹಿತಿ ಬರ್ತಾ ಇದೆ, ಸುಮಾರು 10 ಕಡೆ ಈ ಥರ ಕೇಸ್ ಆಗಿದೆ ಅಂತ ಈಗ ಮಾಹಿತಿ ಬಂದಿದೆ. ಇದೇ ಗ್ಯಾಂಗ್ ಇದೆ ಅಥವಾ ಯಾವುದೋ ಮುಂದೆ ನಾವು ನೋಡಬೇಕಾಗತ್ತೆ. ಬಟ್ ಈಗಾಗಲೇ ಅದೆಲ್ಲ ಕಡೆಯಿಂದ ನಮ್ಗೆ ಮಾಹಿತಿ ಬರ್ತಾ ಇದೆ. ಇನ್ನೂ ಚಿಕ್ಕ ಪುಟ್ಟ ಕಳ್ಳತನಕ್ಕಂತೂ ಲೆಕ್ಕನೇ ಇಲ್ಲ. ಆದರೆ ಇವರ ಮೇನ್ ಟಾರ್ಗೆಟ್ ಆಗೋದು ಮಾತ್ರ ಬ್ಯಾಂಕ್ಗಳೇ. ಈಗಾಗಲೇ ಬರೀ ಕರ್ನಾಟಕದಲ್ಲೇ 4 ಬ್ಯಾಂಕ್ಗಳನ್ನ ಯಶಸ್ವಿಯಾಗಿ ಲೂಟಿ ಮಾಡಿದ ಕಳ್ಳರ ಗ್ಯಾಂಗ್ ಇದು. ಇದು ಆಲ್ ಇಂಡಿಯಾ ಲೆವೆಲ್ದು ಒಂದು ಗ್ಯಾಂಗ್ ಇದೆ. ಈಗಾಗಲೇ ನಾವು ಕರ್ನಾಟಕದಲ್ಲಿ ಈಗಾಗಲೇ ನಾವು ಮೆಸೇಜ್ ಕಳಿಸಿದ್ದೀವಿ ನಮ್ಮ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೆ. ಇಡೀ ರಾಜ್ಯದಲ್ಲಿ ಇಂಥ ಆಗಿರೋದು ಕೇಸಸ್ಸು, EMO ಅಲ್ಲಿ ಸ್ಪೆಸಿಫಿಕ್ ಆಗಿ ಆಗಿರೋದು ಕೇಸಸ್ ಬಗ್ಗೆ ನಮಗೆ ಮಾಹಿತಿ ಬೇಕು. ಈಗಾಗಲೇ ಶಿವಮೊಗ್ಗದಲ್ಲಿ ಆಗಿರೋದು ಕೇಸ್ಗೆ ಈ ಗ್ಯಾಂಗ್ ಒಪ್ಕೊಂಡಿದ್ರಂತೆ. ಚಿತ್ರದುರ್ಗ ಅಲ್ಲಿ ಆಗಿರೋದು ಕೇಸ್ಗೆ ಗ್ಯಾಂಗ್ ಒಪ್ಕೊಂಡಿದ್ರಂತೆ. ಶಿವಮೊಗ್ಗದಲ್ಲಿ 2 ಲಕ್ಷ ಇವರಿಗೆ ಸಿಕ್ಕಿತ್ತು. ಚಿತ್ರದುರ್ಗ ಅಲ್ಲಿ ಸುಮಾರು 10 ಲಕ್ಷ ಇತ್ತು. ಆದರೆ ಯಾರು ನಮಗೆ ಈಗ ಲಭ್ಯ ಆಗಿದ್ದಾರೆ ಅವರು ಎಕ್ಸಾಕ್ಟ್ ಅಮೌಂಟ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಕೆಲವರು ಈ ಗ್ಯಾಂಗ್ ಅವರು ಯಾರು ಅವೈಲೇಬಲ್ ಇಲ್ಲ. ಅವ್ರ ಹತ್ತಿರ ಕ್ಯಾಶ್ ಇತ್ತು, ನಮಗೂ ಗೊತ್ತಾಗಿಲ್ಲ. ನಮಗೆ 30,000 ಬಂತು, ನಮ್ಗೆ 50,000 ಬಂತು, ಆ ಥರ ಅವರು ಕೆಲವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದಹಾಗೆ ಈಗ ಅರೆಸ್ಟ್ ಆಗಿರೋರಷ್ಟೇ ಕಳ್ಳರಲ್ಲ, ಇನ್ನೂ ಸಾಕಷ್ಟು ಜನ ಇದ್ದಾರೆ. ಇಂಥದ್ದೊಂದು ಸಾಮ್ರಾಜ್ಯನೇ ಇದೆ ಈ ಕಳ್ಳರದ್ದು. ತಮಿಳುನಾಡಿನ ದೇವನಗರಿ ಅಂತಾನೆ ಕರೆಸಿಕೊಳ್ಳೋ ತಿರುಚಿನಾಪಳ್ಳಿಯಿಂದ ಬರೀ 10 ಕಿಲೋಮೀಟರ್ ದೂರದ ರಾಂಜಿನಗರ ಈ ಕಳ್ಳರ ಜನ್ಮಸ್ಥಾನ. ಇಲ್ಲಿ ಸುಮಾರು 500 ಕುಟುಂಬಗಳಿದ್ದು ಕನಿಷ್ಠ ಪಕ್ಷ ಮನೆಗೊಬ್ಬರು ಕಳ್ಳರಿದ್ದಾರೆ. ಈ ಊರಿಗೆ ಊರೇ ತಲೆತಲಾಂತರದಿಂದ ಚೋರಿ ಮೇರಾ ಕಾಮ್ ಅಂದ್ಕೊಂಡಿರೋದು ಅಲ್ಲಿನ ಸರ್ಕಾರದ ಗಮನಕ್ಕೂ ಬಂದಿದೆ. ಹಾಗಾಗಿನೇ ಅವರನ್ನ ಸರಿದಾರಿಗೆ ತರೋ ಪ್ರಯತ್ನವಾಗಿ ಬ್ಯಾಂಕ್ ಸಾಲ ಕೊಡಿಸಿ ಸ್ವಯಂ ಉದ್ಯೋಗದ ತರಬೇತಿ ಕೊಡಲಾಗುತ್ತೆ. ಆದ್ರೆ ಅದರಿಂದ 50 ಕುಟುಂಬ ಕಳ್ತನ ಬಿಟ್ಟಿದೆ. ಉಳಿದಂತೆ ಎಲ್ಲರೂ ಸರ್ಕಾರದ ಸಾಲನೂ ತಗೊಂಡು ಲೂಟಿ ಟ್ರೈನಿಂಗು ತಗೊಳ್ಳೋದ್ರಲ್ಲಿ ನಿರತರಾಗಿದ್ದಾರೆ. ಅವರಿಗೆ ಸಣ್ಣ ಪುಟ್ಟ ಕಳ್ಳತನದಿಂದ ಕೆಲಸ ಕಲಿಸಿ ಪಳಗಿದ ಮೇಲೆ ಬ್ಯಾಂಕ್ ಲೂಟಿಯ ಜವಾಬ್ದಾರಿ ಕೊಡ್ತಾರೆ. ಹೀಗೆ ಲೂಟಿಯ ಜವಾಬ್ದಾರಿ ಹೊತ್ತವರಲ್ಲಿ ಒಬ್ಬ ತಿರುಚಿಯ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಕೇಂದ್ರದ ಸದಸ್ಯ ಕೂಡ ಇದ್ದಾನೆ. ಅವನ ಹೆಸರು ರಜನಿಕಾಂತ್. ಈ ಖದೀಮನ ಜೊತೆ ಸಾಕಷ್ಟು ಜನ ಪಳಗಿದವರು ರಾಂಜಿನಗರದಲ್ಲಿದ್ದಾರೆ. ಈ 29 ಜನ ಬಿಟ್ಟೂ ಕೂಡ 20-30 ಜನ 40 ಜನ ಇರಬಹುದು ಅಂತ ಹೇಳಿ ಮಾಹಿತಿ ಇದೆ. ಇವರ ಎಮೋ ಏನಿದೆ ಅಂದ್ರೆ ಈ ಪ್ರತಿ ಸತಿಯಲ್ಲಿ ಒಂದು ಟ್ರಿಚಿಯಲ್ಲಿ ಒಂದು ಊರಿದೆ, ರಾಮ್ಜಿ ನಗರ್ ಒಂದು ಊರಿದೆ ಟ್ರಿಚಿಯಲ್ಲಿ. ಅಲ್ಲಿ ಬಹಳಷ್ಟು ಜನ ಕ್ರಿಮಿನಲ್ ಪ್ರವೃತ್ತಿಯವರು ಜನ ಅಲ್ಲಿ ವಾಸ ಮಾಡಿದರಂತೆ. ನಮಗೆ ಇದು ಅವೈಲೇಬಲ್ ಮಾಹಿತಿ ಪ್ರಕಾರ ಸುಮಾರು 600 ಜನ ಎಮೋ ಕ್ರಿಮಿನಲ್ಸ್ ಆ ಊರಲ್ಲಿದ್ದಾರೆ. 600 ಎಮೋ ಕ್ರಿಮಿನಲ್ಸ್ ಆ ಊರಲ್ಲಿದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಅಂದಹಾಗೆ ಇವ್ರು ಯಾರು ತಮಿಳುನಾಡಿನಲ್ಲಿ ನಯಾ ಪೈಸೆ ಕದಿಯಲ್ಲ. ಅವರ ಕಾರ್ಯಾಚರಣೆಗಳೇನಿದ್ರು ರಾಜ್ಯದಿಂದ ಹೊರಗೆ. ಹಂಗಾಗಿನೇ ಅಲ್ಲಿನ ಸರ್ಕಾರ ತೀರಾ ತಲೆ ಕೆಡಿಸಿಕೊಂಡ ಹಾಗಿಲ್ಲ. ಮಜಾ ಅಂದ್ರೆ ಈ ಕಳ್ಳರೆಲ್ಲ ಅದೆಷ್ಟು ಚಾಣಾಕ್ಷರು ಅಂದ್ರೆ ಕದಿಯೋದಕ್ಕೂ ಮೊದಲು ಆ ಭಾಗದ ಭಾಷೆ ಕಲಿತಾರೆ. ಅದು ಬ್ಯಾಂಕಲ್ಲಿ ವ್ಯವಹರಿಸೋದಕ್ಕೆ. ಉಳಿದ ಹಾಗೆ ಈ ಕಳ್ಳರ ಇಡೀ ಕಾರ್ಯ ನಡೆಯೋದು ಕೋಡ್ ವರ್ಡಲ್ಲೇ. ಅವರ ಪ್ರಕಾರ ಗಡ್ಡ ಕೆರ್ಕೊಂಡ್ರೆ ಎಲ್ಲರೂ ನಿಧಾನ ಮಾಡಿ ಅತ್ತಿಂದಿತ್ತ ಓಡಾಡಬೇಕು. ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲೇ ಇರಬೇಕು.
ತಲೆ ಕೆದರಿಕೊಂಡ್ರೆ ಆಪರೇಷನ್ಗೆ ಇಳಿಬೇಕು. ಮತ್ತೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಹೀಗೆ ಲೂಟಿ ನಡೆಯೋ ಟೈಮಲ್ಲಿ ಬ್ಯಾಂಕಲ್ಲಿರೋ ಹೆಚ್ಚು ಪಾಲು ಜನ ಇದೇ ಗ್ಯಾಂಗ್ನವರು. ಅವರು ಹಣ ಹೋದ ನಂತರನೂ ಸಾಕಷ್ಟು ಟೈಮ್ ಅಲ್ಲೇ ಇರ್ತಾರೆ. ನಡೆ, ನುಡಿ, ವೇಷ ಯಾವುದರಿಂದಲೂ ಸಾಮಾನ್ಯ ಜನರಿಗೆ ಅವರನ್ನ ಕಳ್ಳರು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಟ್ರಿಮ್ ಆಗಿ ಡ್ರೆಸ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಲೂಟಿ ಮಾಡೋ ಹುಡುಗರು ಕೆಲಸ ಮುಗಿದ ತಕ್ಷಣ 3/4 ಪ್ಯಾಂಟ್ ಹಾಕೋತಾರೆ. ಅದು ರಾಂಜಿನಗರದ ಹುಡುಗರ ಡ್ರೆಸ್ ಕೋಡ್. ಕದ್ದ ಹಣದಲ್ಲಿ ಮಜಾ ಮಾಡೋ ಈ ಹುಡುಗರದ್ದು ಕಾಸ್ಟ್ಲಿ ಲೈಫ್ ಸ್ಟೈಲ್. ಅವರು ಐಷಾರಾಮಿ ಲುಕ್ಕಿಗೆ ಹುಡುಗಿರು ಬೀಳ್ತಾರೋ ಅಥವಾ ಇವರಿಗೆ ಚೆಲುವೆಯರನ್ನ ಪಟಾಯಿಸಿಕೊಳ್ಳೋ ಕಲೆ ಕರಗತವಾಗಿದೆಯೋ ಗೊತ್ತಿಲ್ಲ. ಕದಿಯೋದಕ್ಕೆ ಹೋದಾಗ್ಲೇ ಪ್ರೀತಿಸಿ ಮದುವೆಯಾಗೋದು ಇವರ ಸ್ಟೈಲು. ಹೀಗೆ ಕಳ್ಳರನ್ನ ಮದುವೆ ಮಾಡಿಕೊಂಡು ರಾಂಜಿನಗರಕ್ಕೆ ಬಂದವರೆಲ್ಲ ಚೆಂದುಳ್ಳಿ ಚೆಲುವೆಯರೇ. ಅವರೆಲ್ಲ ಬೇರೆ ಬೇರೆ ರಾಜ್ಯದವರು. ಅವರು ಕೂಡ ಕದಿಯೋದಕ್ಕೆ ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಈ ಕಳ್ಳರು ವರ್ಷದಲ್ಲಿ 6 ತಿಂಗಳು ಮನೆಗೂ ಬರದೆ ಕಳ್ಳತನದಲ್ಲಿ ತೊಡಗಿಕೊಳ್ತಾರೆ. ಉಳಿದ 6 ತಿಂಗಳು ಹೆಂಡತಿ ಮಕ್ಕಳ ಜೊತೆ ಜುಮ್ಮಂತ ಬದುಕ್ತಾರೆ. ದುರಂತ ಅಂದ್ರೆ ಕಳ್ಳತನದ ಕೇಸ್ ಮೇಲೆ ಅರೆಸ್ಟ್ ಆದ್ರೂ ಇವರೆಲ್ಲ ತುಂಬಾ ದಿನ ಜೈಲಲ್ಲಿ ಇರಲ್ಲ. ಕಳ್ಳತನಕ್ಕೆ ಶಿಕ್ಷೆನೂ ಜಾಸ್ತಿ ಇಲ್ಲ. ಹೀಗಿದ್ದಾಗ ಇವರಿಗೆ ಬುದ್ಧಿ ಕಲಿಸೋದು ಹೇಗೆ? ಕಳ್ಳರಿಗೆ ಬುದ್ಧಿ ಬರುತ್ತೋ ಇಲ್ವೋ, ಆದ್ರೆ ಜನ ಮಾತ್ರ ಬುದ್ಧಿ ಕಲಿಲೇಬೇಕು. ಕಳ್ಳರು ಕೈಚಳಕ ತೋರಿಸೋದಕ್ಕೆ ಅವಕಾಶನೇ ಇರದ ಹಾಗೆ ಎಚ್ಚರವಾಗಿರಬೇಕು. ಚಾಲಾಕಿ ಕಳ್ಳರ ದೊಡ್ಡ ಜಾಲವನ್ನೇ ಹಿಡ್ಕೊಂಡ್ಬಂದ ಪೊಲೀಸರ ಕೆಲಸಕ್ಕೆ ಭೇಷ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.